माते श्री तुलसी माते शुभमयी ताये श्री तुलसी माते शुभमयी ताये शुभोदये सुंदरी ताये ताये श्री तुलसी माते अम्मा ಜಗದಾಂಬೆ, ಈ ದಿನ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಯಾವುದೇ ರೀತಿಯ ಅಮಂಗಳವೂ ಆಗದಂತೆ ರಕ್ಷಿಸಿ ಸಂರಕ್ಷಿಸುತ್ತಾ ಈ ಸಂರಕ್ಷಿಸು. ಆಹಾ, ಸೀತೆಯು ನನಗೆ ಪಟ್ಟಾಭಿಷೇಕವಾಗುವುದೆಂದು ಬಹಳ ಸಂತೋಷದಿಂದಿರುವಳು. ಸ್ವಾಮಿ, ಸೀತಾ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನು ಧರಿಸಲವತರಿಸಿದ ದಿನಮಣಿಯೋ ರಾಮ
ಮುಖ ಮುಖ ಸತಿ ಜಾನಕಿ ಏನ ಬೇಡಲಿಲ್ಲ. ನಮ್ಮ ಜನಕನು ನನಗೆ 14 ವರ್ಷ ವನವಾಸವನ್ನು ಭರತನಿಗೆ ರಾಜ್ಯಾಭಿಷೇಕವಾಗುವಂತೆ ನೇಮಿಸಿರುವರು. ಆದ್ದರಿಂದ ನಾನು ವನವಾಸವನ್ನು ಮುಗಿಸಿಕೊಂಡು ಪುನಃ ಬರುತ್ತೇನೆ. ನೀನು ಅದುವರೆಗೂ ನಿನ್ನ ಅತ್ತೆ ಮಾವಂದಿರ ಸೇವೆಯಲ್ಲಿ ನಿರತಳಾಗಿರು ಪ್ರಿಯೆ. ಸ್ವಾಮಿ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಸಹ ನಾನು ಜೀವಿಸಲಾರನು ಸ್ವಾಮಿ. ಪ್ರಾಣೇಶ್ವರ, ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ, ನಾನು ಸಹ ನಿಮ್ಮೊಡನೆಯೇ ಬರುವೆನು ಸ್ವಾಮಿ. ಸೀತಾ, ನನ್ನ ಮಾತನ್ನು ಕೇಳು. ಕಾಡಿನಲ್ಲಿ ಕ್ರೂರವಾದ ರಾಕ್ಷಸರು, ಅಲ್ಲದೆ ಕ್ರೂರವಾದ ಕಾಡಮೃಗಗಳು, ಅಲ್ಲದೆ ಕೋಮಲವಾದ ಈ ನಿನ್ನ ದೇಹವು ಅಂತಃಪುರದಲ್ಲಿ ವಾಸ ಮಾಡತಕ್ಕದ್ದೇ ಹೊರತು ಕಾಡಿನಲ್ಲಿ ಕಲ್ಲು ಮುಳುಗಳಲ್ಲಿ ತಿರುಗಾಡತಕ್ಕ ದೇಹವಲ್ಲ ಪ್ರಿಯ. ಸ್ವಾಮಿ, ನೀವಿಲ್ಲದ ಈ ಅರಮನೆಯೇ ನನಗೆ ಕಾಡಾಗಿರುವುದು, ನೀವಿರುವ ಕಾಡೇ ನನಗೆ ಅರಮನೆಯಾಗಿರುವುದು ಸ್ವಾಮಿ. ಪ್ರಾಣೇಶ್ವರ, ದಯಮಾಡಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ಸೀತಾ, ನನ್ನ ಮಾತನ್ನು ಕೇಳು. ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನೀನು ಕಾಡಿನಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕಾಗುವುದು. ಸ್ವಾಮಿ, ನಾನು ಇಷ್ಟೊಂದು ವಿಧವಾಗಿ ಬೇಡಿಕೊಂಡರೂ ನೀವು ಒಪ್ಪದೇ ಇರುವುದನ್ನು ನೋಡಿದರೆ ನನ್ನ ತಂದೆಯವರು ಇಂತಹ ಪುರುಷಾಕೃತಿ ಹೆಂಗಸಿಗೆ ನನ್ನನ್ನು ವಿವಾಹ ಮಾಡಿದರೆ ಎನ್ನಿಸುತ್ತೆ. ಈಕೆಯಲ್ಲಿ ಉಂಟಾದ ಕೋಪಕ್ಕೂ ದುಃಖಕ್ಕೂ ಪಾರ್ವೆ ಇಲ್ಲವಲ್ಲ. ನನ್ನಲ್ಲಿರತಕ್ಕಂಥ ಪ್ರೀತಿಯಿಂದಲೋ ಸಲಿಗೆಯಿಂದಲೋ ವಿಶೇಷವಾದ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಪ್ರಣಯಪೂರ್ವಕವಾಗಿ ನನ್ನನ್ನು ತಿರಸ್ಕರಿಸಿ ಮಾತನಾಡುತ್ತಿರುವ ಪ್ರಿಯೆ. ಸ್ವಾಮಿ, ಸೀತಾ, ನಾವಿನ್ನು ನಡೆ ಹೋಗೋಣ. ಪ್ರಿಯೆ, ಪ್ರಿಯೆ, ನಿನ್ನಿಷ್ಟದಂತೆ ಹೊರಡು. ಅಗ್ರಜ, ಲಕ್ಷ್ಮಣ, ಮನವಿಲ್ಲದ ಈನ ಕೈಕಯ ಅಗ್ರಜ, ಮನವಿಲ್ಲದ ಈನ ಕೈಕಯ ಜಾನತನವನೋ ಎನ್ನ ಪೇಳ್ವೆ ಅಣ್ಣ ನೀನು ನಿನ್ನ ಮಾತನೋ. ಅಗ್ರಜ, ಹುಟ್ಟನೆ ಮರಿಯ ಮಾಡಿ ಅಗ್ರಜ, ಹುಟ್ಟನೆ ಮರಿಯ ಮಾಡಿ ಗೆದ್ದೆನೆಂದು ಭರತನನ್ನು ಅಗ್ರಜ, ಗೆದ್ದೆನೆಂದು ಭರತನನ್ನು ಸತ್ತು ಇಲ್ಲದ ಯುದ್ಧದಲ್ಲಿ ಗುದ್ದಿ ಗುದ್ದಿ ತರುವೆನ ಎನ್ನ ಪೇಳ್ವೆ ಅಣ್ಣ ನೀನು ನಿನ್ನ ಮಾತನು. ಅಗ್ರಜ, ಸುಂದರಿ ಕೈಗೆ ಎಂದು ನಾನು ತಿಳಿಯುತ್ತೆ. ಸುಂದರಿ ಕೈಗೆ ಎಂದು ನಾನು ತಿಳಿಯುತ್ತೆ. ತಂದೆ ಬೇಗ ಇಂದು ವಚನವಾಗದ, ತಂದೆ ಬೇಗ ಇಂದು ವಚನವ ಮಂದ ಬುದ್ಧಿಯನು ಎನ್ನ ಪೇಳ್ವೆ ಅಣ್ಣ ನೀನು ನಿನ್ನ ಮಾತನು. ಅಗ್ರಜ, ಲಕ್ಷ್ಮಣ, ನಾನೀಗಲೇ ಹೋಗಿ ಆ ನೀಚ ಕೈಕೆಯನ್ನು ನಿಗ್ರಹಿಸಿ ಬರುವೆನು. ಲಕ್ಷ್ಮಣ, ಸ್ವಲ್ಪ ಶಾಂತನಾಗು. ಜನಕನು ಕೊಟ್ಟ ಮಾತನ್ನು ನೆರವೇರಿಸತಕ್ಕದ್ದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಅಗ್ರಜ, ನಾನು ಸಹ ತಮ್ಮ ಜೊತೆಯಲ್ಲೇ ಬರುತ್ತೇನೆ. ಲಕ್ಷ್ಮಣ, ನೀನು ಸಹ ನಮ್ಮ ಜೊತೆಯಲ್ಲಿ ಬಂದರೆ ಜನಕನು ನನ್ನೊಬ್ಬನಿಗೆ ನೇಮಿಸಿರುವ ಹೊರತು ನಿನಗೆ ನೇಮಿಸಿಲ್ಲ. ಆದ್ದರಿಂದ ನಾನು ಬರುವವರೆಗೂ ನೀನು ಜನಕ ಮತ್ತು ಜನನಿಯರ ಸೇವೆಯಲ್ಲಿ ನಿರತನಾಗಿರು. ಅಗ್ರಜ, ಇದೇನು ಈ ರೀತಿಯಾಗಿ ಅಪ್ಪಣೆಯನ್ನು ಕೊಡ್ತಿರುವಿರಲ್ಲ? ನಾನು ನಿಮಗೆ ಹೊರಗಿನ ಪ್ರಾಣವೆಂದು ಭಾವಿಸಿರುವಿರಾ? ನನ್ನನ್ನು ಬಿಟ್ಟು ತಾವು ಏಕಾಂಗಿಯಾಗಿ ಹೊರಡಲು ಪ್ರಯತ್ನ ಪಡುವುದೇ? ಅಗ್ರಜ, ಎಷ್ಟೇ ಹೇಳಿದ್ದಾಗ್ಯೂ ನಾನು ನಿಲ್ಲತಕ್ಕವನಲ್ಲ ಅಗ್ರಜ. ಲಕ್ಷ್ಮಣ, ಲಕ್ಷ್ಮಣ, ನಾನೇನು ಮಾಡಲಿ? ನಿನ್ನಿಷ್ಟದಂತೆ ಹೊರಡು. ಅಮ್ಮ, ಅಮ್ಮ, ನಮಸ್ಕರಿಸಿ. ನಾವಿನ್ನು ಹೋಗಿ ಬರುತ್ತೇವೆ.
ಅಮ್ಮ, ಜಾಗೃತಿಯಾಗಿ ನಮಗೆ ಅಪ್ಪಣೆಯನ್ನು ಕೊಡಿ. ಸುಮಂತ್ರ, ಮಹಾಪ್ರಭು, ನನ್ನ ರಾಮನನ್ನು ನಾನು ಕಾಡಿಗೆ ಹೇಗೆ ಕಳುಹಿಸಲಿ ಸುಮಂತ್ರ? ಹೇಗೆ ಕಳುಹಿಸಲಿ? ನನ್ನ ರಾಮನ ಪಟ್ಟಾಭಿಷೇಕಕ್ಕೆಂದು ಕಟ್ಟಿದ್ದ ಕಂಕಣವು ಸುಮಂತ್ರ, ನನ್ನ ರಾಮನ ಪಟ್ಟಾಭಿಷೇಕಕ್ಕೆಂದು ಕಟ್ಟಿದ್ದ ಕಂಕಣವು ವನವಾಸಕ್ಕೆ ಪ್ರಾಪ್ತಿಯಾಯಿದೆ ಸುಮಂತ್ರ. ವನವಾಸಕ್ಕೆ ಪ್ರಾಪ್ತಿಯಾಯಿದೆ. ನನ್ನ ರಾಮನು ನೀಲ ಪರ್ವತದಂತೆ ಮಹಾನ್ನತವಾಗಿ ಸರ್ವಲಂಕಾರ ಭೂಷಿತನಾಗಿರುವ ಆ ನನ್ನ ಪಟ್ಟದಾನೆಯ ಮೇಲೆ ಸರ್ವಲಂಕಾರ ಭೂಷಿತನಾಗಿರುವ ನನ್ನ ರಾಮನನ್ನು ದೇಶವಾಸಿಗಳು, ಪುರ ನಿವಾಸಿಗಳು ಹಾಗೂ ನನ್ನ ಬಂಧು ಮಿತ್ರರು ಜಟಾವಲ್ಕರಧಾರಿಯಾಗಿ ಹೋಗುತ್ತಿರುವ ವನವಾಸಕ್ಕೆ ಹೋಗುವ ನನ್ನ ರಾಮನನ್ನು ಹೇಗೆ ನೋಡುವ ಸುಭದ್ರ? ಹೇಗೆ ನೋಡುವ? ಹಬ್ಬ ಒಂದು ಮಾಸವೇ, ಒಂದು ಸಂವತ್ಸರವೇ, 14 ವರ್ಷಗಳು ನನ್ನ ಕಂದನು ಕಾಡಿನಲ್ಲಿ ಕಳೆಯಬೇಕಾದರೆ ಸುಭದ್ರ, ಪ್ರಭು, ಇಂತಹ ಮಾತುಗಳನ್ನು ಕೇಳಿ ಧೈರ್ಯದಿಂದಿರಲು ಯಾರಿಗೆ ಸಾಧ್ಯ ಸುಭದ್ರ? ಯಾರಿಗೆ ಸಾಧ್ಯ? ವನವಾಸಕ್ಕೆ ಕಳುಹಿಸದಿದ್ದರೆ ಸತ್ಯಭ್ರಷ್ಟನಾಗುವೆನು ಸುಭದ್ರ. ವನವಾಸಕ್ಕೆ ಕಳುಹಿಸಿದರೆ ಸುಭದ್ರ, ನನ್ನ ರಾಮನನ್ನು ವನವಾಸಕ್ಕೆ ಕಳುಹಿಸಿದರೆ ಈ ನನ್ನ ಪ್ರಾಣವೇ ಉಳಿಯುವುದಿಲ್ಲ ಸುಭದ್ರ. ಸುಭದ್ರ, ಪ್ರಭು, ನನ್ನ ಮುದ್ದು ಕಂದನನ್ನು ವನವಾಸಕ್ಕೆ ಹೇಗೆ ಕಳುಹಿಸಲಿ ಸುಭದ್ರ? ಕಳುವಲಾರೇನು ರಾಮನ ಸುಭದ್ರ. ಪ್ರಭು, ಕಳುವಲಾರೇನು ರಾಮನ, ಕಳುವಲಾರೇನು ನಾನು ಸುಭದ್ರ. ಸುಭದ್ರ, ಕಳುವಲಾರೆ
ಮಹಾರಾಜರೇ, ಹಾ ಮಹಾರಾಜರೇ, ಪುರುಷ ಶ್ರೇಷ್ಠರಾದ ನಿನ್ನ ಕುಮಾರನು ಬಾಗಿಲಲ್ಲೇ ಬಂದು ನಿಂತಿರುವರು. ಏನು? ಆಗಲಿ. ನನ್ನ ರಾಮಚಂದ್ರನು ಬರ್ತಿರುವನೇ ಸುಭದ್ರ, ರಾಮಚಂದ್ರನು ಬರ್ತಿರುವನೇ. ಆಗಲೇ ಅವರು ಅನೇಕ ಬ್ರಾಹ್ಮಣರಿಗೂ ಪುರಜನರಿಗೂ ವಿಶೇಷವಾದ ದ್ರವ್ಯಗಳನ್ನು ಕೊಟ್ಟು ದಾನ ಮಾಡಿ ನಿಮ್ಮನ್ನು ನೋಡಿಕೊಂಡು ಹೋಗಲು ಬಂಧು ಮಿತ್ರರೊಡನೆ ಪ್ರಕಾಶಿಸುತ್ತಿರುವರು. ತಮ್ಮ ಮಿತ್ರರೊಡನೆ ಪ್ರಕಾಶಿಸುವಂತೆ ನೀವೇ ಕರೆಸಿ ನೋಡಿ. ಸೂರ್ಯ ಕಿರಣಗಳಿಂದ ಕೂಡಿ ಸಮಸ್ತ ರಾಜ್ಯ ಗುಣಗಳಿಂದ ಕೂಡಿ ಇಂದು ನೀವೇ ಕರೆಸಿ ನೋಡಿ. ಸುಮಂತ್ರ, ರಾಮಚಂದ್ರನು ಬರ್ತಿರುವನೇ ಸುಭದ್ರ, ರಾಮಚಂದ್ರನು ಬರ್ತಿರುವನೇ. ಜನಕನೇ, ನಾವಿನ್ನು ವನವಾಸಕ್ಕೆ ಹೊರಡಲು ಅಪ್ಪಣೆಯನ್ನು ದಯಪಾಲಿಸಿ. ನೀವೇ ನಮಗೆ ಮುಖ್ಯ ನೇಮಕಾರರಲ್ಲವೇ? ಇನ್ನು ನಾನು ದಂಡಕಾರಣಕ್ಕೆ ಹೊರಡಲು ಪಯಣ ಸಿದ್ಧನಾಗಿರು ನನ್ನನ್ನು ಕ್ಷೇಮದಿಂದ ನೋಡಿ ತನ್ನನ್ನು ಕಳಿಸಿಕೊಡಿ. ಆಶೀರ್ವದಿಸಿ. ತಮ್ಮನಾದ ಲಕ್ಷ್ಮಣನು ಪ್ರಿಯ ಪತ್ನಿಯಾದ ಸೀತೆಯು ನನ್ನೊಡನೆ ಬರಲು ಸಂಕಲ್ಪಿಸಿಕೊಂಡಿರುವರು. ಅವರಿಬ್ಬರಿಗೂ ಅನುಮತಿಯನ್ನು ಕೊಟ್ಟು ಕಳಿಸಿಕೊಡಿ. ನಾನು ಅನೇಕ ಕಾರಣಗಳನ್ನು ಹೇಳಿ ತಡೆದರೂ ಅವರಿಬ್ಬರು ನನ್ನನ್ನು ಬಿಟ್ಟಿರುವುದಕ್ಕೆ ಇಷ್ಟಪಡದು ಹೋದರು. ವ್ಯಸನವನ್ನು ಬಿಟ್ಟು ನಮ್ಮೆಲ್ಲರಿಗೂ ಅನುಮತಿಯನ್ನು ಕೊಟ್ಟು ಕಳಿಸಿಕೊಡಿ. ಆ ಬ್ರಹ್ಮದೇವನು ಆಯಾ ಕಾಲಕ್ಕೆ ಪ್ರಜೆಗಳನ್ನು ನೇಮಿಸುವಂತೆ ನಮ್ಮೆಲ್ಲರಿಗೂ ನೀವೇ ಆಜ್ಞೆಯಿಂದ ಕಳಿಸಿಕೊಡಿ. ಸುಮಂತ್ರ, ಪ್ರಭು. ಸುಮಂತ್ರ, ಪ್ರಭು, ನಾನು ರಾಮನನ್ನು ವನವಾಸಕ್ಕೆ ಕಳಿಸದಕ್ಕೆ ಇರುವುದಿಲ್ಲ ಸುಮಂತ್ರ. ಆದ್ದರಿಂದ ಈತನನ್ನು ಕಾಡಿನಲ್ಲಿ ಹಿಂಬಾಲಿಸಲು ನನ್ನ ಚದುರಂಗ ಸೈನ್ಯವನ್ನು ಸಿದ್ಧಪಡಿಸಿ ಆತನೊಡನೆ ವಿನೋದಾರ್ಥಕವಾಗಿ ಹಾಡುವುದರಲ್ಲಿಯೂ ಮಾತನಾಡುವುದರಲ್ಲಿಯೂ ಚತುರಿಯರಾದ ವೇಷ ಸ್ತ್ರೀಯರನ್ನು ಮತ್ತು ಆತನೊಡನೆ ವೀರ ಕಾರ್ಯಗಳಲ್ಲಿ ಕಲಿತು ಏರುತ್ತಿದ್ದ ಆತನ ಮಿತ್ರರನ್ನು ಆತನೊಡನೆ ಹೋಗಿ ಬರಲಿ ಸುಮಂತ್ರ. ಆತನು ನಾಡಿನಲ್ಲಿದ್ದಂತೆ ಸುಮಂತ್ರ ಕಾಡಿನಲ್ಲಿಯೂ ಸಹ ಸುಖವಾಗಿ ಜೀವಿಸಲಿ ಸುಮಂತ್ರ. ಏನು ಹೇಳಿದ್ರಿ? ರಾಮನೆಯಿಂದೇ ಸಕಲ ಹೋಗಬೇಕೆ? ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡದು. ರಾಮನೆಯಿಂದೇ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮುಡಿ ನುಟ್ಟ ವನವಾಸಕ್ಕೆ ಹೋಗಬೇಕು. ಅಮ್ಮ, ನಿಮ್ಮ ಸಾಮ್ರಾಜ್ಯವೇ ಬೇಡ. ನೀವು ಸಂತೋಷದಿಂದ ಕೊಡುವ ನಾರ್ಮುಡಿಯನ್ನುಟ್ಟು ವನವಾಸಕ್ಕೆ ಹೊರಡುವೆನು. ರಾಮನು ನಾರುಮುಡಿಯ ಪ್ರೇಮದಿ ಕೊಡಲೆಂದು ಪದವು ಪೇದ ಮುದದೆ ಕೈಗ ಬಾಮೆಗೆ ತಗ ಕೊಡುವೆ, ಬಾಮೆಗೆ ತಗ ಕೊಡುವೆ. ಕಾಮಿನಿಯರ ತವರು ಮನೆಯ ಭಾಗ್ಯವಂ ಕೊಟ್ಟು ಕಳುಹಿಸೋ. ಕೈಕ ಸಾಕು ನಿಲ್ಲಿಸು. ರಾಮನೋರ್ವನಿಗೆ ವನವಾಸಕ್ಕೆ ಹೋಗಬೇಕೆಂದು ಹೇಳಿದ ಹೊರತು ಈ ಲಕ್ಷ್ಮಣನಿಗೂ ಸೀತೆಗೂ ಏತಗೆ ಕೊಡುವೆ? ಆಕೆಯ ತವರು ಮನೆಯ ಭಾಗ್ಯವನ್ನು ಕೊಟ್ಟು ಕಳುಹಿಸು, ಇಲ್ಲಕ್ಕೆ ಶಾಪಕ್ಕೆ ಗುರಿಯಾಗುವೆ. ಕೊಡದಲೇ ಇಷ್ಟೊಂದು ಶಾಪ ಕೊಡುತ್ತಿರುವಿರಿ, ಕೊಟ್ಟರೆ ಇನ್ನೆಷ್ಟು ಶಾಪ ಕೊಡುತ್ತಿರುವಿರು? ಸ್ವಲ್ಪ ನಿಧಾನಿಸಿ. ಲಕ್ಷ್ಮಣ, ತೆಗೆದುಕೋ. ಸುಮಂತ್ರ, ಎಂದುಕೊಳ್ಳ
ಕಳುವಲೆ ಜನಕನೇ ಜನಕನೇ ಇನ್ನು ಸಾವಕಾಶ ವೇತಕ್ಕೆ ನಾವಿನ್ನು ವನವಾಸಕ್ಕೆ ಹೊರಡಲು ಅಪ್ಪಣೆಯನ್ನು ಕೊಡಿ. ರಾಮ ರಾಮಚಂದ್ರ ಜನಕ ನಾನಿಂದು ಅಪ್ಪಣೆಯನ್ನು ಏನೆಂದು ನೀಡಲಿ ಕಂದ, ಅಪ್ಪಣೆಯನ್ನು ಏನೆಂದು ನೀಡಲಿ. ಪರಮೇಶ್ವರನು ನಿಮಗೆ ಮಂಗಳವನ್ನುಂಟು ಮಾಡಲಿ. ಹೋಗಿ ಬನ್ನಿ ಕಂದ ಮಗಳಿರ, ಹೋಗಿ ಬನ್ನಿ. ಅಮ್ಮ ಅಮ್ಮ ಇನ್ನು ಅಪ್ಪಣೆಯನ್ನು ದಯಪಾಲಿ. ಹೋಗಿ ಬಾ ರಾಮಚಂದ್ರ. ಗುರುಗಳು ಇನ್ನು ಅಪ್ಪಣೆಯನ್ನು ಫಲವಾಗಲಿ. ದಯಾ ಸಾಗರ ದಶರಥನೇ ಹೋಗಿ ಬರುವೆವು ತಂದೆಯೇ. ರಾಮಚಂದ್ರ ಜನಕ ಲಕ್ಷ್ಮಣ ತಂದೆಯೇ ನಿಮ್ಮಯ ಸುಂದರ ಮುಖವನ್ನು ನೋಡುವೆವು ತಂದೆಯೇ.
ರಾಮ ರಾಮನೇ ಹಾ ರಾಮಚಂದ್ರ ರಾಮನೇ ರಾಮ ರಾಮನೇ ಸ್ವಾಮಿ ಸಾಕು ಸಾಕು ಹೇಳಿ ಸ್ವಾಮಿ. ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಪ್ರಿಯಾ ಮಾತನಾಡೋದಿಲ್ಲವೇ? ಮಾತನಾಡಿ ಸ್ವಾಮಿ. ಸ್ವಾಮಿ ಪ್ರಾಣೇಶ್ವರ ಸ್ವಾಮಿ. ಯಾರ ಕೇಳಿಗೆ ನಮ್ಮಂತೆ ತೋರುವುದು ದೋಷೆ ಕುಲ ತಿರುತ್ತಿರುವವು ಕರಮೃಗಗಳು ತಿರುತ್ತಿರುವವು ಕರಮೃಗಗಳು ಪುರಾಣೆ ಬಿರುಗಾಳಿ ಬೀಸಿ ಪುರಾಣೆ ಬಿರುಗಾಳಿ ಬೀಸಿ ತೋರುವುದು ದೂರೆ ಕುಲ ಯಾರ ಕೇಳಿಗೆ ನಮ್ಮಂತೆ ಯಾರ ಕೇಳಿಗೆ ನಮ್ಮಂತೆ ತೋರುವುದು ತಿರುವುದಿರುವವು ಕರಮೃಗಗಳು ತಿರುವುದಿರುವವು ಕರಮೃಗಗಳು ಪುರಾಣೆ ಬಿರುಗಾಳಿ ಬೀಸಿ ತೋರುವುದು ದೋಷೆ ಕುಲ ಯಾರ ಕೇಳಿಗೆ ನಮ್ಮಂತೆ ತೋರುವುದು ದೋಷೆ ಕುಲ ಆಹಾ, ಇದೇನು ಅಂತಃಪುರವೆಲ್ಲ ಶೋಭಾ ರಹಿತವಾಗಿರುವುದು. ಜನಗನು ಎಚ್ಚರ ತಪ್ಪಿ ಮಲಗಿರುವರು. ಜನನಿಯು ಶೋಕಿಸುತ್ತಿರುವಳಲ್ಲ. ಅಣ್ಣನೇ, ಮಾತೆಂದು ವಿಚಾರಿಸಿದರೆ ಎಲ್ಲವೂ ತಿಳಿಯುವುದು. ಅಮ್ಮ, ಜನಕರು ಈ ರೀತಿ ಮಲಗಿರಲು ಕಾರಣವೇನು? ಕುಮಾರ, ಆ ವಿಚಾರವನ್ನು ನಾನೇನೆಂದು ಹೇಳಲಿ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ, ಪರಲೋಕ ಸೇರಿದರು. ಹಾ ಜನಕನೇ, ಕುಮಾರ ಕಂದ, ಅಯ್ಯೋ ಕರ್ಮವೇ. ಜನಕನೇ ಘನ ಮೋಸ ಮಾಡುವುದೇ
ಜನಗನೇ ನಮ್ಮನ್ನು ಬಿಟ್ಟು ಪರಲೋಕ ಯಾತ್ರೆ ಮಾಡಿದೆಯಾ ತಂದೆಯೇ? ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು? ನಾನೇ ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲ ಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದರು. ತಂದೆ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು. ಕುಮಾರ, ತಮ್ಮನೇ ಜನಗನ ಮರಣಕ್ಕೆ ಹೀಗೆ ಕಾರಣಗಳು. ಆದ್ದರಿಂದ ಬಲ್ಲ ನೀಗಲೇ ಎಲ್ಲ ಮಾಯವ, ಬಲ್ಲ ನೀಗಲೇ ಎಲ್ಲ ಮಾಯವ, ಹಲ್ಲು ಮುರಿಯುವುದವಲ್ಲ ನಡೆದ ಕೊಲ್ಲುವೆನು ಈತ ಕೈ ಎಲ್ಲದಲೆ ಬರದಿ ಕೊಲ್ಲುವೆನು ಈತ ಕೈ ಎಲ್ಲದಲೆ ಬರದಿ. ಮಕ್ಕಳೇ, ಮಾರಿ ಎನ್ನದ ತೋರಿ ಸೇರಿ ತಂದಳು, ಮಾರಿ ಎನ್ನದ ತೋರಿ ಸೇರಿ ತಂದಳು, ತೋರಿಸಿದ ಎಂಬುದಾರಿ ಜನತೆಗೆ. ಮಕ್ಕಳೇ, ತೋರಿಸಿದ ಎಂಬುದಾರಿ ಜನತೆಗೆ ಹಿರಿ ಮೋಹದ ಮಾರ ಎಂದಲು ಕೊಳ್ಳುವನು ಈತ ಕೈಗೆ ನೆಲ್ಲದಲೆ ಬರದಿ. ಮಕ್ಕಳೇ, ಅಣ್ಣ ರಾಮನ ರೆಣ್ಣೆ ಕಟ್ಟುತ್ತೆ ಬಣ್ಣ ಗೆಡುಸುತ್ತಲೇ. ಮಕ್ಕಳೇ, ಅಣ್ಣ ರಾಮನ ರೆಣ್ಣೆ ಕಟ್ಟುತ್ತೆ ಬಣ್ಣ ಗೆಡುಸುತ್ತಲೇ. ಜಯಯಾಗುವಯನು ಯೋಚಿಸಿ, ಜಯಯಾಗುದಯನು ಯೋಚಿಸಿ ಕುಂದಿ ಕಳೆವಳು ತನ್ನ ಪತಿಯನ್ನು ಕೊಲ್ಲುವನು ಈತ ಕೈಗೆ ಎಲ್ಲದಲೆ ಬರದಿ ಕೊಲ್ಲುವನು ಈತ ಕೈಗೆಯನು ನೆಲ್ಲದಲೆ ಬರದಿ. ನಿಲ್ಲು ನಿಲ್ಲಲ್ ಕಡಿಯಲ್ ಬೇಡವೋ ಬಹುಕೋಪವ ಮಾಡ್ದೆ ರಾಮ ನಿಜ ತಾಂ ತಿಳಿಯೇ. ತಲೆನೋಡು ದುಷ್ಟಳಿಕೆಯು, ತಲೆನೋಡು ದುಷ್ಟಳಿಕೆಯು, ಇಲೆಯೊಳಗೆ ಅಪಕೀರ್ತಿ ತಪ್ಪದು ಕೇಳೈ. ಅಗ್ರಜ, ಈಕೆಯನ್ನು ಕೊಲ್ಲಬೇಡ. ಈಕೆಯನ್ನು ಕೊಂದರೆ ಸ್ತ್ರೀಹತ್ಯ ದೋಷವು ಮಾತೃಹತ್ಯ ದೋಷವು ಪ್ರಾಪ್ತಿಯಾಗೋದು. ತಂದೆಯ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಅರಣ್ಯದಲ್ಲಿರುವ ಅಗ್ರಜನಾದ ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ ನಡಿ. ನಿಜ, ದುಡುಕಿ ಕಾರ್ಯವನ್ನು ಕೆಡಿಸಿದ್ದೆನು. ನಿನ್ನ ಮಾತಿನಂತೆ ತಂದೆಯ ಕರ್ಮಾದಿಗಳನ್ನು ತೀರಿಸಿ ರಾಮಚಂದ್ರನನ್ನು ಪಟ್ಟಾಭಿಷೇಕವಾಗುವಂತೆ ಬೇಡಿಕೊಳ್ಳೋಣ ನಡೆ. ಶತ್ರುಘ್ನ, ಕುಮಾರ, ಮಗು ಬರುತ್ತ ನನ್ನ ಮಾತನ್ನು ಕೇಳಿ. ಇಷ್ಟೆಲ್ಲ ಮಾಡಿದ ನಿನ್ನ ಒಳಿತಿಗಾಗಿಲ್ಲವೇ? ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರು, ರಾಜ್ಯಭಾರ ಮಾಡುತ್ತಂದ. ಅಮ್ಮ, ಸಾಕು ನಿಲ್ಲಿಸು. ರಾಮನಿಲ್ಲದರ ಮನೆಯೋ, ರಾಮನಿಲ್ಲದರ ಮನೆಯೋ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಿಲ್ಲದ ಅವಲಕ್ಷಣವಿದು, ಲಕ್ಷ್ಮಣನಿಲ್ಲದ ಅವಲಕ್ಷಣವಿದು. ಬಾಮ ಸೀತನಿಗೆ ಮಾತ
ತ್ರಿವಿಕ್ರಮ ಪಾದಾಬ್ಜಾತಯ ಉರುಗ ಮನುಜದಿ ಪದಗಾಮಿನಿಯ ವರ ತ್ರಿವಿಕ್ರಮ ಪಾದಾಬ್ಜಾತಯ ಉರುಗ ಮನುಜದಿ ಪದಗಾಮಿನಿಯ ಸರತೀರು ಹೃದಯ ಕುಲಭಾವನಯ ಸರತೀರು ಹೃದಯ ಕುಲಭಾವನಯ ಚಾರು ಬಾಗಿಲಿಯಲಿ ನೋಡು ದೇವ ನದಿಯ ಜಾನಕಿ ನೋಡು ದೇವ ನದಿಯ ಜಾಹ್ನವಿಯ ಸುಧಾ ಸಮುದಯವನಿ ನೋಡು ದೇವ ನದಿಯ ಜಾನಕಿ ನೋಡು ದೇವ ನದಿಯ ವರ ತ್ರಿವಿಕ್ರಮ ಪಾದಾಬ್ಜಾತಯ ದುರ್ಗ ಮನುಜದಿ ಪದಗಾಮಿನಿಯ ವರ ತ್ರಿವಿಕ್ರಮ ಪಾದಾಬ್ಜಾತಯ ದುರ್ಗ ಮನುಜದಿ ಪದಗಾಮಿನಿ ಸರತೀರು ಹೃದಯ ಕುಲಭಾವನಯ ಸರತೀರು ಹೃದಯ ಕುಲಭಾವನಯ ಚಾರುವಾಗಿಲಿಯನಿ ನೋಡು ದೇವ ನದಿಯ ಜಾನಕಿ ನೋಡು ದೇವ ನದಿಯ ಸೀತಾ ಲೋಕ ಪಾವನೆಯಾದ ಭಗೀರಥಿಗೆ ನಮಸ್ಕರಿಸಿ. ಸ್ವಾಮಿ, ಈ ಗಂಗಾದೇವಿಗೆ ಭಗೀರಥಿ ಎಂಬ ಹೆಸರು ಬರಲು ಕಾರಣವೇನು ಸ್ವಾಮಿ? ಸೀತಾ ಸ್ವಾಮಿ, ಲಕ್ಷ್ಮಣ ಲೋಕ ಪಾವನೆಯಾದ ಭಗೀರಥಿಗೆ ನಮಸ್ಕರಿಸಿ. ಶತಮುಖಾಚರಣದಿಂ ಚಕ್ರನಂ ಮೀರಿದ ಚಕ್ರೇಶ ಸಗರನಿಂದಾಗದಿದ್ದಂ ಸರ್ವರಿಗೂ ಭೂಪ ತತ್ ಕಿರೀಟಿ ಕಲಾಪನಾದ ದಿಲೀಪನಿಂದಾಗದಿದ್ದಂ ಗದಹಾರ ಹರಿದಂತ ಹಂಸು ಮಂತ್ರನಿಂದಾಗದಿದ್ದಂ ಸರಸಿಜಾಕ್ಷ ಪದೋದ್ಭುತ ಸುರ ನದಿಯ ಧರೆಗೆ ತಂದ ಸತ್ಕೀರ್ತಿ ತಂದ ನರವರ ಅನೇಕ ಮಂಡಲನಾದ ಭೂಪವರ ಭಗೀರಥನಿಂದಾದ ಪ್ರಸರಿದಂತೆ ಸೀತಾ ಸ್ವಾಮಿ, ಲಕ್ಷ್ಮಣ ಅಗ್ರಜ ಲೋಕ ಪಾವನೆಯಾದ ಭಗೀರಥಿಗೆ ನಮಸ್ಕರಿಸಿ. ಗಂಗೆನ ಅಭಿವಂದಿತೆ ಮಂಗಳ ದೇವಿ ಗಂಗೆನ ಅಭಿವಂದಿತೆ ಪಾವನಾತ್ಮಕ ನಾಮ
ಸುಮಂತ್ರ, ನೀನಿನ್ನು ಹೊರಡು. ನೀನು ನಮ್ಮ ಜೊತೆಯಲ್ಲಿ ಬರಬೇಡ. ನೀನು ಸಹ ನಮ್ಮ ಜೊತೆಯಲ್ಲಿ ಬಂದರೆ ತಂದೆಯವರಿಗೆ ಸಮಾಧಾನವನ್ನು ಹೇಳತಕ್ಕವರಾರು. ನೀವಾದರೂ ಸಕಲ ಧರ್ಮವನ್ನು ತಿಳಿದವರು. ತಂದೆಯವರಿಗೆ ಆಪ್ತ ಮಂತ್ರಿ ವೃದ್ಧನು. ಆಗ ನಿನಗೆ ಹೇಳ್ತಕ್ಕಂಥ ತಂದೆಯವರಿಗೆ ಸಮಾಧಾನವನ್ನು ಹೇಳತಕ್ಕ ಭಾರವು ನಿಮ್ಮದಾಗಿರುತ್ತದೆ. ಹಾಗಾಗ ನಮ್ಮ ವನವಾಸದಲ್ಲಿ ಯಾವ ತೊಂದರೆಯೂ ಸಂಭವಿಸಲಿಲ್ಲವೆಂದು ಧೈರ್ಯವನ್ನು ಕೊಡುವುದಲ್ಲದೆ ಅವರಿಗೆ ಎಡೆಬಿಡದೆ ಸಮಾಧಾನವನ್ನು ಪಡಿಸುವ ಭಾರವು ನಿಮ್ಮದಾಗಿರುತ್ತದೆ. ಹಾ ರಾಮಚಂದ್ರ, ಅಯೋಧ್ಯೆಯಲ್ಲಿರುವ ನಿಮ್ಮ ತಂದೆಯು ಮಾತ್ರವಲ್ಲದೆ ತಾಪ ಸಂಕಟ ಪಡುವುದನ್ನು ನೀವೇ ಕಣ್ಣಾರ ನೋಡುವಿರಿಯಾ? ಅಯ್ಯ ದಶರಥ ನಂದನನೇ, ನಿನ್ನ ಲೋಕಪಾವನೆಯಾದ ಸೀತಾ ಮಾತೆಯನ್ನು ಮಾತೃತನಾದ ಲಕ್ಷ್ಮಣನನ್ನು ಬಿಟ್ಟು ನಾನು ಅಯೋಧ್ಯೆಗೆ ಹೋಗತಕ್ಕವನಲ್ಲ. ನೀವು ವಾಸ ಮಾಡುವ ಈ ಕಾಡು ಎಷ್ಟೋ ಆನಂದವಾಗಿರುವುದು. ರಾಮಚಂದ್ರ, ನಿಮ್ಮ ಚರಣವು ಸೋಕಿದ ಕೂಡಲೇ ಈ ಶಿಲೆಯಾಗಿದ್ದ ಗೌತಮ ದೇವಿಯು ದಿವ್ಯ ರೂಪವನ್ನು ಪಡೆದು ಪತಿಯ ಸೇವೆಯಲ್ಲಿ ನಿರತರಾಗಿಲ್ಲವೇ? ಅಯ್ಯ ರಾಮಚಂದ್ರ, ನಿಮ್ಮ ನಗಲಿ ನಾನು ಹೋಗತಕ್ಕವನಲ್ಲ. 14 ವರ್ಷ ವನವಾಸ ತೀರುವವರೆಗೂ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಜೊತೆಯಲ್ಲೇ ಅಯೋಧ್ಯೆಗೆ ಬರುತ್ತೇನೆ. ಸುಮಂತ್ರ, ನೀನಿನ್ನು ನಮ್ಮ ಜೊತೆಯಲ್ಲಿ ಬರಬೇಡ. ನೀನು ಸಹ ನಮ್ಮ ಜೊತೆಯಲ್ಲಿ ಬಂದರೆ ತಂದೆಯವರಿಗೆ ಸಮಾಧಾನ ಪಡಿಸತಕ್ಕವರಾರು. ನೀನಿನ್ನು ಹೊರಟು ಹೋಗು. ಪ್ರತಿ ಉತ್ತರವನ್ನು ಕೊಡದೆ ಹೊರಟು ಹೋಗು.